ಕನ್ನಡದಲ್ಲಿ ಹೀರೋನೇ ಇಲ್ಲದೆ ಇರೋ ಅಡ್ವೆಂಚರ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿನ ನೋಡ್ಕೊಂಡ್ ಬಂದೆ. ಸ್ಟೋರಿ ಮತ್ತೆ ಸ್ಕ್ರೀನ್ ಪ್ಲೇನ ಇಲ್ಲಿ ಹೀರೋಗಿಂತ ಜಾಸ್ತಿ ಇಂಪಾರ್ಟೆಂಟ್. ವಿಕ್ರಮ್ ಅಂತ ನಾವೆಲ್ ರೈಟರ್ ಗಾರ್ಗ ಅನ್ನೋ ಒಂದು ಹಳ್ಳಿಗೆ ಬರ್ತಾನೆ. ಮ್ಯಾಪ್ ಅಲ್ಲೂ ಸಿಗದೇ ಇರೋ ಊರನ್ನ ಹುಡ್ಕೊಂಡು ಬರುವಾಗ ದಾರಿ ಮಧ್ಯೆ ಆಗೋ ಸಮಸ್ಯೆಯಿಂದ ತಪ್ಪಿಸ್ಕೊಂಡು ಗಜಾನನ ಐತಳ್ ಅನ್ನೋ ಒಬ್ಬ ದೊಡ್ಡ ಮನುಷ್ಯನ ಮನೆಗೆ ಬಂದು ಸಹಾಯ ಕೇಳ್ತಾನೆ. ಅಲ್ಲೇ ಉಳ್ಕೊಳ್ಳೋ ವ್ಯವಸ್ಥೆ ಆಗುತ್ತೆ. ಅಲ್ಲಿಂದನೇ ಆಕ್ಚುಲ್ ಆಗಿ ಕತೆ ಶುರು ಆಗುತ್ತೆ. ಗಾರ್ಗ ಯಾಕೆ ಈ ಊರು ನಿಗಡವಾಗಿರುತ್ತೆ, ಅಲ್ಲಿಗೆ ಹೋದವ್ರು ವಾಪಸ್ ಬರಲ್ಲ ಅಂತ ಗೊತ್ತಿದ್ರು ವಿಕ್ರಮ್ ಯಾಕೆ ಹೋಗ್ತಾನೆ, ಹೋದ್ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇಂಟರ್ವಲ್ ಬರೋಕ್ಕೂ ಮುಂಚೆನೆ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಬರುತ್ತೆ. ಆದ್ರೆ ಇಂಟರ್ವಲ್ ಬ್ಲಾಕ್ ಕತೆಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೊಡುತ್ತೆ. ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರೋದ್ರಿಂದ ಕತೆ ಕೊನೆವರೆಗೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾನೆ ಹೋಗುತ್ತೆ. ಅಂಡ್ ಸ್ಟೋರಿನೂ ಕೂಡ ಅಷ್ಟು ಈಸಿಯಾಗಿ ಗೆಸ್ ಮಾಡಕ್ ಆಗಲ್ಲ. ಬುಲ್ಬುಲ್ ಅಂತ ಒಂದು ಸಾಂಗ್ ಇದೆ, ಅದು ತುಂಬಾನೇ ಸರ್ಪ್ರೈಸಿಂಗ್ ಆಗಿತ್ತು. ನೀವು ಮೂವಿ ನೋಡಿದ್ರೆ ನಿಮ್ಗೂ ಕೂಡ ಖಂಡಿತ ಸರ್ಪ್ರೈಸ್ ಆಗೇ ಆಗುತ್ತೆ, ಅದಂತೂ ಗ್ಯಾರಂಟಿ. ಮೂವಿ ಕ್ಲೈಮ್ಯಾಕ್ಸ್ ಅಲ್ಲಿ ಕತೆ ಇನ್ನು ತುಂಬಾ ಇದೆ, ಇನ್ನ ಒಂದು ಚಾಪ್ಟರ್ ಬರಕ್ಕಿದೆ ಅಂತ ಕನ್ಫರ್ಮ್ ಮಾಡ್ತಾರೆ. ಯೂಶುವಲ್ ಆಗಿ ಈ ರೀತಿಯ ಜಾನರ ಸಿನಿಮಾಗಳು ಈಗ ನಮ್ಮ ಕನ್ನಡದಲ್ಲಿ ಬರ್ತಾ ಇರೋದು ತುಂಬಾನೇ ಕಮ್ಮಿ, ಬರ್ತಾನೆ ಇಲ್ಲ ಅನ್ಕೊಳ್ಳಿ. ಬಜೆಟ್ ಕನ್ಸ್ಟ್ರೆಂಟ್ಸ್ ಇದ್ರು ಒಂದೊಳ್ಳೆ ಯೂನಿಕ್ ಆಗಿರೋ ಅಟೆಂಪ್ಟ್ ಮಾಡಿದ್ದಾರೆ ಅನ್ನಿಸ್ತು. ಗಾರ್ಗ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿದೆ. ಟ್ರೈಲರ್ ಲಿಂಕ್ ನನ್ನ ಬಯೋದಲ್ಲಿದೆ, ಚೆಕ್ ಮಾಡಿ ನೋಡಿ ಸಿನಿಮಾಗೆ ಹೋಗಿ ಬನ್ನಿ. ಈ ವಿಡಿಯೋನ ಇನ್ನೊಂದು 4 ಜನಕ್ಕೆ ಶೇರ್ ಮಾಡಿ. ಸಿನಿಮಾ ಲೈಕ್ ಆದ್ರೆ ಸಪೋರ್ಟ್ ಮಾಡಿ.